ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಾರೆಬೈಲ್ ಪ್ರದೇಶದಲ್ಲಿ ರಸ್ತೆಯ ಬದಿಯಲ್ಲೇ ಮಳೆ ನೀರು ಹರಿದು ಹೋಗುವ ತೋಡು ಹೊಂದಿದ್ದು ತಡೆಗೋಡೆ ಕುಸಿದು ಬೀಳುವ ಹಂತದಲ್ಲಿದೆ. ರಸ್ತೆ ಸಂಪರ್ಕಕ್ಕೆಂದು ತೋಡಿಗೆ ಚಿಕ್ಕದಾದ ಸೇತುವೆ ಇದ್ದು ಆ ಸೇತುವೆಯು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಮಳೆಯಿಂದಾಗಿ ತೋಡಿನ ಬದಿ ಕುಸಿದಿದ್ದು ಇದೀಗ ಮರಳು ತುಂಬಿದ ಚೀಲವನ್ನು ರಕ್ಷಣೆಗಾಗಿ ಇಟ್ಟಿದ್ದಾರೆ. ಮುಂದೊಂದು ದಿನ ಜೋರಾದ ಮಳೆ ಬಂದ ಸಂದರ್ಭದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಮಾತ್ರವಲ್ಲದೆ ತೋಡಿಗೆ ಅಡ್ಡಲಾಗಿ ಚಿಕ್ಕದಾದ ಸೇತುವೆಯೊಂದಿದ್ದು ಆ ಸೇತುವೆಯ ಕೆಳಭಾಗವೂ ಕುಸಿದಿದೆ. ಈ ಪ್ರದೇಶದಲ್ಲಿ ದಿನನಿತ್ಯ ಕಾರು, ದ್ವಿಚಕ್ರ ವಾಹನಗಳು ಸಂಚರಿಸುವುದರಿಂದ ಯಾವಾಗ ಅಪಾಯ ಸಂಭವಿಸಬಹುದು ಎಂದು ಹೇಳಲು ಸಾಧ್ಯವಿಲ್ಲ. ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಕುಸಿದಿದ್ದ ಜಾಗಕ್ಕೆ ಮರಳು ಚೀಲಗಳನ್ನು ಇಟ್ಟು ಹೋಗಿದ್ದಾರೆ. ಮಳೆಗಾಲ ಮುಗಿದ ಬಳಿಕ ಕಾಮಗಾರಿ ನಡೆಸುವ ಭರವಸೆಯನ್ನು ನೀಡಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ತಡೆಗೋಡೆ ಕುಸಿಯುವುದಲ್ಲದೆ ಸೇತುವೆಯು ಬೀಳುವ ಸಾಧ್ಯತೆ ಹೆಚ್ಚಿದೆ. ಬಾರೆಬೈಲ್ ಪ್ರದೇಶದಲ್ಲಿ ಹಲವಾರು ಮನೆಗಳಿದ್ದು ಆ ಮನೆಗಳವರು ಇದೇ ರಸ್ತೆಯನ್ನು ಆಶ್ರಯಿಸಬೇಕಾದ ಅನಿವಾರ್ಯ ಸ್ಥಿತಿ ಬಂದಿದೆ. ಇದು ನಗರದ ಕುಂಟಿಕಾನ ಮತ್ತು ಯಯ್ಯಾಡಿ ಸಂಪರ್ಕಿಸುವ ರಸ್ತೆಯಾಗಿದ್ದು ತಡೆಗೋಡೆ ಮತ್ತು ಸೇತುವೆಯು ಕುಸಿತವಾದರೆ ತೊಂದರೆಗೆ ಒಳಗಾಗುವವರು ನಾವುಗಳು ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಸಾಧಾರಣ ಒಂಜಿ ಮುರಾಣಿ ರಾತ್ರಿ ಜೋರು ಬರ್ಸ ಬಂದಾಗ ಸೈಡ್ ಒಂದೇ ಜರಿದು ಬೂರ್ನು ಐದು ಪಕ್ಕ ಬ್ರಿಡ್ಜಿದ ಅಡಿರ್ದು ಪೋತುಂಡಿತ್ತೆ. ಬ್ರಿಡ್ಜ್ ಇನಿಯೆಲ್ಲ ಬೂರ್ನೆಟುಂಡು ಅವು ಸಾಧಾರಣ ಒಂಜಿ 20 ವರ್ಷ ಜಾಸ್ತಿ ಅಂಡ ಐಕ್ ಪಕ್ಕ ಮುರಾಣಿ ಬ್ರಿಡ್ಜಿದ ಒಂದು ಮಲ್ಪನಾಗ ರಿಪೇರಿ ಮಲ್ಪ ಬಂತೇರು ನಾನೆಲ್ಲ ಮಲ್ತಿದ್ದೀಜೇರು ಐತೆ ಮುರಾಣಿ ರಾತ್ರಿ ದಿನಾಲ 2-3 ಜನ ಬೂರೊಂದುಲ್ಲೇರು ದಂಟದ ಬೂರೊಂದುಲ್ಲೇರು ಪಕ್ಕ ಕಾರು ವೆಹಿಕಲ್ ಪೋನಾಗ ಐತೆ ಇನಿಯೆಲ್ಲ ಕಾರ್ಲ ಅವುಲ ಬ್ರಿಡ್ಜಿದ ಅಡಿಕ್ ಬೂರಿಯರು ಉಂಡು ಬ್ರಿಡ್ಜ್ ಇಲ್ಲ ದಾಲ ಹೆಜ್ಜೆವು ಅಡಿರ್ದೆ ಸೊರಂಗ ಅದು ತೀರ್ಥಬೂರು ಒಂದು ಉಂಟು. ಕಂಪ್ಲೇಂಟ್ ಕೊಡ್ತು ಡಿ ಸಿ ನಕಲೆ ಮಾತಾ ಕಂಪ್ಲೇಂಟ್ ಕೊಡ್ತಾರೆ. ಮೇಡಮ್ ಬತ್ತದ ಇಂಜಿನಿಯರ್ ಬತ್ತದ ಸರ್ವೆ ಮಲ್ತ ಹೋಗ್ತೇರು ಐಕೆ ಹಾಕಲು ಪೊಯ್ಯದ ಗೋಣಿ ಮಕ್ಕಳತ್ತದ ಕೂಡ ನನ್ನ ಬೂರೊಂದು ಲೆಕ್ಕ ಬಂದಿದ್ದು ಮಲ್ತದ ಇತ್ತೇರು ಹಾಕಲು ನನ್ನ ಎಸ್ಟಿಮೇಟ್ ಮಲ್ತದ ಹಾಕಲು ಟೆಂಡರ್ ತೆಪ್ಪುಡಿ ಹಾಕ್ಲಿ ಟೆಂಡರ್ ತೆತ್ತಿಬೇಕ ಮತ್ತು ಮಲ್ಪ ಬಸ್ಸ ಪೊಯ್ಬೇಕು ಮಲ್ಪ ಅದು ಬಂತೇರು ಐದೋಕತ್ತೆ ಬ್ರಿಡ್ಜ್ ಉಂಡು ಬ್ರಿಡ್ಜದ ಜರಿಯಾರು ಸುರು ಆಗ್ತದೆ ಜನಕ್ಕೆ ಲೆಕ್ಕ 32 ಜನಕ್ಕೆ ಲೆಕ್ಕ ನಾನು ಅಂಚಿ ಪೋಪಿನಕ್ಲೆ 92. ಕಳೆದ ವರ್ಷದ ಕಾಲುವಾಸಿ ಕುಸಿದು ಹೋಗಿತ್ತು. ಈ ಸಲ ಜಾಸ್ತಿ ಕುಸಿದಿದೆ. ಅದು ಮೊನ್ನೆ 2 ದಿನ ಮಳೆಯಿಂದ ಅಲ್ಲಿ ಸಂಕ ಉಂಟು, ಅದು ಕಂಪ್ಲೀಟ್ ಕುಸಿದಿದೆ. ಇಲ್ಲಿ ಶಾಲೆಯ ಮಕ್ಕಳು ಓಡಾಡುತ್ತಾರೆ, ದೊಡ್ಡ ವೆಹಿಕಲ್ ಬರ್ತದೆ, ಜನರಿಗೆ ಆಚೆಗೆ ಹೋಗುವವರಿಗೆ ತುಂಬ ಕಷ್ಟ ಉಂಟು. ಆದುದರಿಂದ ಇದಕ್ಕೆ ಸಂಬಂಧಪಟ್ಟವರ ಅಧಿಕಾರಿಗಳು ಆದಷ್ಟು ಬೇಗ ಅದನ್ನು ಏನು ವ್ಯವಸ್ಥೆ ಮಾಡಲಿಕ್ಕುಂಟು ಅದನ್ನು ವ್ಯವಸ್ಥೆ ಮಾಡಿ ನಮಗೆ ಸ್ಥಳೀಯವರಿಗೆ ಆದಷ್ಟು ಬೇಗ ದಾರಿ ಮಾಡಿ ಕೊಡಬೇಕಾಗಿ ನಾವು ಇದರ ಮುಖಾಂತರ ನಾವು ಕೇಳಿಕೊಳ್ತೇವೆ. ಒಟ್ಟಿನಲ್ಲಿ ಬಾರೆಬೈಲ್ ಪ್ರದೇಶದಲ್ಲಿ ತೋಡಿನ ತಡೆಗೋಡೆ ಮತ್ತು ಸೇತುವೆ ಕುಸಿದು ಬೀಳುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ತಕ್ಷಣ ತಡೆಗೋಡೆ ನಿರ್ಮಿಸಿ ಅದರ ಜೊತೆಗೆ ಸುಗಮ ಸಂಚಾರಕ್ಕೆ ಸೇತುವೆ ನಿರ್ಮಿಸಿಕೊಡಬೇಕು ಎಂಬುದು ಸ್ಥಳೀಯರ ಆಗ್ರಹ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.